ನಿಜ ಒಪ್ಕೊಳ್ಳು. Yes, ಈಗ ಅವ್ರು ಆಗಲಿ ಯೋಚನೆ ಮಾಡ್ತಾರೆ ತಪ್ಪಿದ್ರು ಸಾಕಪ್ಪ ಆ್ಯಕ್ಚುಲಿ ನಾನು ಅನ್ಕೋತಾ ಇದ್ದೀನಿ ಡೈಲಾಗ್ಗಿಂತ ಮೊನ್ನೆ ಪ್ರೊಮೋ ಮಾಡಿದ್ವಲ್ಲ ಅದರಲ್ಲಿ ಅವ್ರದ್ದೊಂದು ಎಕ್ಸ್ಪ್ರೆಷನ್ ಏನಾದರೂ ಟ್ರೈ ಮಾಡ್ತೀನಿ. ಸೊ ಡೈಲಾಗ್ಗಿಂತ ಅದೇ ಬೆಟರ್ ಡೈಲಾಗ್ ಬೇಡ ಅಂತೀರಾ? ಅಲ್ಲ ಮಾಡಿದ್ರು ಲೈಕ್ ಲಾಂಗ್ ಡೈಲಾಗ್ ಎಲ್ಲ ಹೇಗೆ ಹೇಳ್ತಾರೆ ಸರ್ ಇವರು? ತುಂಬಾ ಚೆನ್ನಾಗಿ ಹೇಳ್ತಾರೆ, ಇಮಿಡಿಯೇಟ್ ನೆನ್ಪು ಮಾಡ್ಕೊಂಡು ಹೇಳ್ತಾರಾ? ಇವತ್ತು ಯಾಕೋ ನನ್ನ ಮರ್ಯಾದೆ ತೆಗೆಯೋ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅದು ಲಾಂಗ್ ಡೈಲಾಗ್ ಅವನು ಪ್ರಾಬ್ಲಮ್ ಏನು ಗೊತ್ತಾ, ಸಿಂಪಲ್ ಕಾನ್ಸಂಟ್ರೇಷನ್ ಅಷ್ಟೇ. ಕಾನ್ಸಂಟ್ರೇಟ್ ಮಾಡಿದ್ರೆ ಮಾಡಿಬಿಡ್ತಾನೆ. ಅವನು ಇಲ್ಲಿರ್ತಾನೆ, ಬೇರೆ ಯಾವುದೋ ಶೂಟಿಂಗ್ ನೆನೆಸ್ಕೋತಾನೆ, ಅಲ್ಲಿ ಯಾವುದೋ ಅದು ಗೊತ್ತಿಲ್ಲ, ದಟ್ ಐ ಡೋಂಟ್ ನೋ. ಬಟ್ ಬೇರೆ ಎಲ್ಲೋ ಕಾನ್ಸಂಟ್ರೇಷನ್ ಇರ್ತಲ್ಲ, ಅವಾಗ ಅದೇನಾಗುತ್ತೆ ಲಾಂಗ್ ಡೈಲಾಗು ಶಾರ್ಟ್ ಆಗಿ ಲಾಂಗ್ ಆಗುತ್ತೆ, ಅಂದರೆ ಕಟ್ ಆಗಿ ಹಂಗೆ. ಸೊ ಆದ್ರಿಂದ ಅವನು ಡೈಲಾಗ್ ಬೇಡ, ನಾನು ಎಕ್ಸ್ಪ್ರೆಷನ್ ಅಲ್ಲೇ ಇರೋದು ಕತೆ. ಓಕೆ, ಆದ್ರೂ ಸರ್ ಒಂದು ಲೈನ್ ಕೊಟ್ಬಿಡಿ. ಅವನು ಗೊತ್ತು ಎಷ್ಟೊಂದು ಲೈನ್. ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ, ಅವನಿಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ನಿಮಗೆ ಯಾರು ಇಷ್ಟ ಹೇಳಿ ಮೇಡಮ್, ಅವ್ರ ಜೊತೆ ಮದುವೆ ಮಾಡಿಸ್ತೀನಿ. ಅವ್ರ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ, ಅವ್ರ ಮನೆಯವ್ರ ಹತ್ರ ನಾನೇ ಮಾತಾಡ್ತೀನಿ, ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ. ಹೇಳಿ ಮೇಡಮ್. ಇದು ಹೆಂಗಿದೆ ಗೊತ್ತಾ, ಸುಬ್ಬು ಶ್ರಾವಣಿ ನಿಜವಾಗ್ಲೂ ನೋವು ಮಾಡ್ತಿದ್ದಾನೆ, ಅವ್ನಿಗೇನೋ ಇಷ್ಟ ಇಲ್ಲ ಮದುವೆ ಆಗೋದು ಅನ್ನೋ ಥರ ಇದೆ. ಇದು ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಡ್ತೀನಿ ಲಾಸ್ಟ್, ಬೇಕಾದ್ರೆ ಅದನ್ನು ಕೊಟ್ಬಿಡ್ತೀನಿ ಸರ್. ಅದೇ ಇವಾಗ ಹೆಂಗಾಗಿರುತ್ತೆ, ನಾನು ತಾಳಿ ಕಟ್ಟಕ್ಕೆ ಹೋಗ್ತೀನಿ, ಅಷ್ಟರೊಳಗೆ ಶ್ರಾವಣಿ ತಾಳಿ ತೋರಿಸ್ತಾರೆ. ಅವಾಗ ಇವ್ರು ಬಂದ್ಬಿಟ್ಟು ವೀರೇಂದ್ರ ಸರ್ ಬಂದ್ಬಿಟ್ಟು ಯಾರು ಕಟ್ಟಿದ್ವು ತಾಳಿ ಹಂಗೆ ಅಂದ್ಬಿಟ್ಟು ಜೋರಾಗಿ ಎಗರಾಡ್ತಾರೆ. ಅವಾಗ ಹಿಂದೆ ಎದ್ದೋಗ್ಬಿಟ್ಟು ಇದು ಮಾಡ್ತಾರೆ. ಅವಾಗ ಸುಬ್ಬ ಎಕ್ಸ್ಪ್ರೆಷನ್ ಕೊಡ್ತೀನಿ ನಾನು. ಓಕೆನಾ? ಹಿಂದೆ ಬಂದ್ಬಿಟ್ಟು ನಾನು ಕೈ ಹಿಡ್ಕೋಬೇಕು. ಅಲ್ಲ ಅದೊಂದು ಗೀಟ ಬರುತ್ತೆ ಇವಾಗ. ಮೇಡಮ್ ಏನು ಮೇಡಮ್ ಸೂಪರ್, ವೆರಿ ನೈಸ್. ಆಕ್ಚುಲಿ ನೋಡಿ ಕ್ಯಾರೆಕ್ಟರ್ ಚೇಂಜ್ ಆದಾಗ ಹೇಗಾಗ್ತೇನೆ ಸರ್ ಬೇರೆ ಸೀರಿಯಲಲ್ಲಿ ಮೂವಿಗಳಲ್ಲಿ. ಅವನು ಆ್ಯಕ್ಚುಲಿ ಅಂದರೆ ಮಾಡಿದಾಗ ಗೊತ್ತಾ, ಕಾಮಿಡಿ ಮಾಡಿದ್ದೆ ನೀನು, ಕಾಮಿಡಿ ಮಾಡಿದ್ದಾನ, ಕಾಮಿಡಿ ನಾಗಿನಿ ಮಾಡಿದ್ದಾನ ಕಾಮಿಡಿ. ಆ್ಯಕ್ಚುಲಿ ಸುಬ್ಬು ತಂದೆ ಕ್ಯಾರೆಕ್ಟರ್ ಬಿಡು, ಬಾಲರಾಜ್ ಕ್ಯಾರೆಕ್ಟರ್ ಬಿಡಿದಲ್ಲ, ಆ ಥರದ ಕ್ಯಾರೆಕ್ಟರ್ ಕೂಡ ಸಗದ ಮಾಡ್ತಿದ್ದ. ಅಂದರೆ ಸೂಟ್ ಆಗುತ್ತೆ ಅವ್ನಿಗೆ, ನನಗನ್ಸುತ್ತೆ ಅಲ್ವಾ? ಮೈಟ್ ಬಿ. ಎಸ್, ಒಂದು ಡೈಲಾಗ್ ಹೇಳಿಸ್ಬೋದಾ ಸರ್? ಅದು ನಾನಲ್ಲಿ ಬೇಡ. ನಿಮ್ಗೆ ಈ ಇಡೀ ಇದ್ರಲ್ಲಿ ಯಾವ ಪಾತ್ರ ಒಂದು ಮಾಡ್ಬೇಕು ಅನ್ನುವಂಥದ್ದು ಯಾವ್ದಾದ್ರು ಪಾತ್ರ ಇರೋದು ಇಷ್ಟ ಇರೋದು ಯಾವ ಪಾತ್ರಗಳಿದೆ ಇದ್ರಲ್ಲಿ? ಅಂದ್ರೆ ಓವರ್ ಆಲ್ ಆಗಿ ಈ ತರ ಒಂದು ಡೈರೆಕ್ಟರ್ ಪಾತ್ರ ತುಂಬಾ ಇಷ್ಟ. ಎಸ್, ಬನ್ನಿ ಈಗ ಅವ್ರ ಹತ್ರ ಆಕ್ಟಿಂಗ್ ಮಾಡ್ಸೋಣ. ಅವ್ರ ಹತ್ರ ಆದರ್ಶ್ ಬಂದ್ಬಿಟ್ಟು ಒಳ್ಳೆ ಸ್ನೇಹ ಜೀವಿ, ಆಮೇಲೆ ಎಲ್ಲರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೆ. ಒಂದ್ಸರಿ ಈಗ ನೋಡಿ ನನಗೆ ಏನೋ ಸಮಸ್ಯೆ ಆಗಿತ್ತು, ಏನು ಬಿಟ್ವಿ ಕೇಳೋರು, ಎಷ್ಟು ಗಂಟೆ ಹೋಗ್ತೀಯೋ, ಏನಾಗಬೇಕು, ಹಿಂಗಾಗಬೇಕು, ಎಷ್ಟು ಗಂಟೆಗೆ ಆಸ್ಪತ್ರೆಗೆ, 2 ಗಂಟೆಗೆ, 1:15 ಇವರೇ ಬಂದು ನಾನು ಕೇಳ್ತಿರ್ಲಿಲ್ಲ, ಏನದು ಆಸ್ಪತ್ರೆದು ಕನ್ಫರ್ಮಾ, 1:15 ಹೋಗು. ಈ ಥರ ಕ್ಯಾರೆಕ್ಟರ್ ಈ ಥರ ಎಲ್ಲ ಕಡೆ ಸಿಗಲ್ಲ. ತುಂಬ ನಾನು ಮಾಡಿದ್ದೀನಿ ಪ್ರೊಡಕ್ಷನ್, ಈ ಥರ ಕ್ಯಾರೆಕ್ಟರ್ ಸಿಗಲ್ಲ. ಒಳ್ಳೆ ಸ್ನೇಹ ಜೀವಿ, ಒಳ್ಳೆ ಸ್ನೇಹಿತ. ನೀವು ರಿಯಲ್ ಲೈಫ್ ಪಾತ್ರದ ಬಗ್ಗೆ ಮಾತಾಡ್ತಿದ್ದೀರಿ ಈಗ ಅಲ್ವಾ? ಓಕೆ, ನಾವು ರಿಯಲ್ ಲೈಫ್ ಬಗ್ಗೆ ಹೇಳ್ತಾ ಇದ್ವಿ ಸರ್. ಇವರಿಗೆ ಪೌರಾಣಿಕ ಪಾತ್ರ ಯಾವ್ದಾದ್ರು ಕೊಟ್ರೆ ಹೆಂಗಿರುತ್ತೆ ಸರ್? ಯಾವ ರೀತಿಯಾಗಿರ್ಬೋದು? ಎಲ್ಲ ಮಾಡ್ತಾನೆ. ಇಸ್ ದ ಬೆಸ್ಟೆಸ್ಟ್ ಆಕ್ಟರ್ ಐ ಹ್ಯಾವ್ ಸೀನ್. ಹೌದು ಎಲ್ಲ ಮಾಡ್ತಾನೆ ಸರ್. ಅದು ಮಾಡಿದ್ದೀರಾ? ದುರ್ಯೋಧನ ಎಲ್ಲ ಆಗೋಗಿದೆ, ಇನ್ನೇನು ಬಾಕಿ ಇಲ್ಲ. ಓಕೆ, ಈ ಇದ್ರಲ್ಲಿ ಯಾವ ಪಾತ್ರ ಮಾಡ್ತೀರಿ ಸರ್? ಈ ಇದ್ರಲ್ಲಿ ಅಲ್ಲ ನನ್ನ ಪಾತ್ರನೇ ಅದೇ ಪಾಸಿಟಿವ್ ರೋಲ್, ಅದು ನಾರ್ಮಲ್ ಆಗಿದೆ. ಓಕೆ, ಅದನ್ನೇ ನಾನು ಹೇಳಿದ್ದೆ ಆಕ್ಚುಲಿ. ಅದನ್ನ ಸುರೇಂದ್ರ, ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೋ, ಏನು ಮಾಡಬೇಕು ಅಂತ. ಸುಬ್ಬು ಬಂದ ನೋಡು. ಸುಬ್ಬು, ಆಫೀಸ್ ಕೆಲಸಗಳೆಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಯಜಮಾನ್ರೆ. ನಾಳೆ ಮೀಟಿಂಗ್ ಇದೆ, ಅದು ಎಲ್ಲ ಫಿಕ್ಸ್ ಮಾಡಿದ್ದೀನಿ ನಾನೇ. ಸುರೇಂದ್ರ, ಆ ಫೈಲ್ಗಳನ್ನೆಲ್ಲ ಸುಬ್ಬಿಗೆ ಕೊಟ್ಟು. ಪ್ರಶಾಂತ್ ಬಂದ ನೋಡಿ, ಮೀಟ್ ಸೂಪರ್. ಎಸ್, ಯಾವ ಸರ್ ಅಂದರೆ ಒಂದ್ಸಲ ನಾವು ಒಂದು ಪಾತ್ರದ ಒಳಗೆ ಹೋದರೆ ಯಾವ ಪಾತ್ರಗಳನ್ನ ಬೇಕಾದರೂ ನಾವು ಚೇಂಜ್ ಮಾಡ್ಕೊಂಡು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಕಲಾವಿದರಿಂದ ನೋಡಿ ಕಲಿತೀವಿ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ಸರ್ ನಮ್ಗೆ ಇನ್ನೊಂದು ಟಾಸ್ಕ್ ಇರೋದು, ವಂದನಾ ಹಾಗೆಯೇ ಶ್ರಾವಣಿ ಈಗ ಇಬ್ಬರು ಇದ್ದಾರೆ, ಜೊತೆಗೆ ಅಜ್ಜಿ ಇದ್ದಾರೆ. ಇವರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಯಾವ್ದು ಕೊಡ್ಬೋದು ಇಲ್ಲಿ?
ನಿಮ್ಮ ಅಜ್ಜಿ ಲಲಿತಾ ದೇವಿ ಅವ್ರನ್ನ ಬಿಟ್ಟು ಇಲ್ಲಿ ಹೆಂಗ್ ಪಾತ್ರ ಕೊಟ್ರೆ ಸರ್ ಈಗ? ಲಲಿತಾ ದೇವರು ಬೆಸ್ಟ್ ನೆಗೆಟಿವ್ ಮಾಡೋದು ವಿಜಯಾಂಬಿಕಾ ಥರ. ಕರೆಕ್ಟ್. ಬನ್ನಿ ಬನ್ನಿ, ಅವ್ರ ಕಣ್ಣಲ್ಲೇ ಹೇಳ್ಬಿಡ್ತಾರೆ. ಆಕ್ಚುಲಿ ಏನು ಗೊತ್ತಿಲ್ಲ, ಪಾತ್ರದ ಬಗ್ಗೆ ಗೊತ್ತಿಲ್ಲ. ಪಾತ್ರ ಅಂದ್ರೆ ಡೈಲಾಗ್ಗಳು ಅದನ್ನ ನೆಗೆಟಿವ್ ರೋಲ್ ಆಗಿ ಹೇಳೋದಕ್ಕೆ ಅಲ್ವಾ? ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಸರ್ ಒಂದು ಡೈಲಾಗ್ ಹೇಳಿ ಸರ್. ಗೊತ್ತಿಲ್ಲ. ಡೈಲಾಗ್ ಏ ಮಾಡಿ ಹೇಳೋ. ಡೈಲಾಗ್ ಹೇಳೋ. ಏನ್ ನಡೀತಿದೆ ಮಾಮ್? ನಿಜವಾಗ್ಲೂ ಶ್ರಾವಣಿ ಮದುವೆ ಒಪ್ಕೊಂಡಿದ್ದಾಳ? ಮಾಡಿ ನೋಡಿ ಮಾಡಿ, ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಶ್ರಾವಣಿ ಮದುವೆ ಆಗೋದಷ್ಟೇ ಮುಖ್ಯ. ಆಮೇಲೆ ನಮ್ ಪ್ಲಾನ್ ಇದ್ದಿದ್ದೆ ವೀರೇಂದ್ರನ್ ಇರ್ತದೆ ಇಷ್ಟೇ. ಮಾಮ್ ಏನು ನಡೀತಿದೆ ಮಾಮ್? ಶ್ರಾವಣಿ ನಿಜವಾಗ್ಲೂ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳ? ಮ್ಯಾಡಿ, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯ ನೀನು? ನಾನಿಲ್ವಾ, ನಾನು ನೋಡ್ಕೋತೀನಿ. ಆ ಮುದುಕಿ ಬಂದರೆ ಅವಳ ಕೈಲಿ ಏನು ಮಾಡೋಕ್ಕಾಗಬಾರ್ದು, ಹಾಕಿ ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಯು ಡೋಂಟ್ ವೆರಿ ಮ್ಯಾಡಿ. ಇವ್ರು ಆಕ್ಚುಲಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟು ಹಿಂಗೆ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೆ. ಓಕೆ, ವಿಜಯಾಂಬಿಕಾ ಪಾತ್ರನ ವಂದನಂಗ್ ಮಾಡ್ಸೋಣ ಸರ್. ಮಾಡಿ ಫುಲ್ ಇವತ್ತು ಮಾಡಿ ಹೇಗಾದರೂ ಮಾಡಿ ಈ ಮನೆ ಅಧಿಕಾರ ನಮಗೆ ಸಿಗಬೇಕು ಅಂದರೆ ಮೊದಲು ಆ ವೀರುನ ನನ್ನ ಕೈಯಲ್ಲಿ ಇಟ್ಕೋಬೇಕು. ಅದೆಲ್ಲ ತುಂಬ ಸಿಂಪಲ್ ಬಿಡು. ನಿನ್ನ ಪ್ಲ್ಯಾನ್ ಏನಾದರೂ ಇದೆಯಾ? ಎಸ್ ಮ್ಯಾಮ್, ಹೇಗಾದರೂ ಮಾಡಿ ಮಾವನ ಎತ್ಬಿಡೋಣ ಈ ಸಲ. ಒಳ್ಳೆ ಐಡಿಯಾ. ಆದಷ್ಟು ಬೇಗ ಪ್ಲ್ಯಾನ್ ಮಾಡು, ಮುಗಿಸ್ಬಿಡೋಣ. ಎಸ್ ಎಸ್. ಈಗ ಶ್ರಾವಣಿ ಪಾತ್ರ ಮತ್ತು ಇವ್ರದ್ದು ಒಂದೇ ತರ ಇರುತ್ತಲ್ಲ ಆಕ್ಚುಲಿ. ನಾರ್ಮಲ್ ಇಬ್ರು ಕೂಡ ಸಾಫ್ಟ್. ಹಾ ಹಾ ಓಕೆ. ಶ್ರಾವಣಿ ಅಕ್ಕ ಏನ್ ಮಾಡ್ತಿದ್ಯಾ ನೀನು? ನಿನ್ ಮದ್ವೆ ಬಗ್ಗೆ ಎಲ್ರೂ ಮಾತಾಡ್ತಾ ಇದ್ದಾರೆ. ನೀನ್ ಸುಬ್ಬುಗ್ ಇನ್ನೂ ಹೇಳಲ್ವಾ ನೀನ್ ಪ್ರೀತಿಸ್ತಿದ್ಯಾ ಅಂತ? ಅಯ್ಯೋ ಸುಮ್ಮನೆ ಇರೋ ಶ್ರಾವಣಿ, ನಾನು ಆಗಿಂದ ನೋಡ್ತಾ ಇದ್ದೀನಿ, ಏನೂ ಆಗಲ್ಲ. ನಾನು ಲವ್ ಮಾಡ್ತಾ ಇದ್ದೀನಿ. ಅವನಿಗೋಸ್ಕರ ನಾನೇನೋ ಲೆಟರ್ ಬರಬೇಕು. ಸುಮ್ಮನೆ ಇರು ನೀನು. ಲೆಟರಾ? ಏನ್ ಲೆಟರ್ ಶ್ರಾವಣಿ ಅಕ್ಕ? ಏನ್ ಬರ್ತಿದ್ಯಾ ಅದ್ರಲ್ಲಿ? ನೀನ್ ಕೊಡ್ತೀಯಾ ಅವಳಿಗೆ ಅದನ್ನ? ಕೊಡ್ತೀನಿ, ಅದು ನಿನಗೆ ಗೊತ್ತಿಲ್ವಾ? ನಾನೀಗ ನಾಳೆ ರಾತ್ರಿ ನಾನು ಅವ್ನ ಮನೆ ಪಕ್ಕ ಇರೋ ಇದು ರೆಸ್ಟೋರೆಂಟಿಗೆ ಕರೆದಿದ್ದೀನಿ. ಅಲ್ಲಿ ಅವನಿಗೆ ನಾನು ಲವ್ ಲೆಟರ್ನ ಕೊಡ್ತೀನಿ. ನೀನ್ ನಿಜವಾಗ್ಲೂ ಅವನಿಗೆ ಪ್ರಪೋಸ್ ಮಾಡ್ಬಿಡ್ತೀಯಾ? ಹೌದು, ನಿಜವಾಗ್ಲೂ. ನಾನು ನೋಡು ಇಲ್ಲಿ ಚೆನ್ನಾಗಿ ಬರ್ದಿದ್ದೀನಿ. ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಏನಂತ ಹೇಳ್ತೀಯಾ ಸುಬ್ಬುಗೆ? ಈಗ ಅದೆಲ್ಲ ನಿಂಗೆ ಬೇಡ. ಹೋಗು, ಸ್ಕೂಲಿಗೆ ಹೋಗು. ಆಯ್ತು ಶ್ರಾವಣಿ. ಸೂಪರ್. ಎಸ್. ಸ್ಕೂಲ್ಗೆ ಹೋಗಿ ಅದು ಹಂಗಿದ್ಯಾ? ಸ್ಕೂಲ್ಗೆ ಹೋಗು ಅಂತ ಹೇಳಿ ಆಟ ಆಡೋಕ್ಕೆ. ಓಕೆ. ಅಮ್ಮ ಈಗ ವಿಜಯಾಂಬಿಕಾ ಅವ್ರ ಪಾತ್ರ ಮಾಡಿದ್ರಲ್ಲ, ಈಗೇನು ಅನಿಸ್ತು ನಿನಗೆ? ಚೆನ್ನಾಗಿ ಮಾಡಿದ್ರು. ನನ್ನ ಕಣ್ಣೆಲ್ಲ ಹಿಂಗೆ ಓಪನ್ ಹಿಂಗೆಲ್ಲ ಮಾಡ್ಕೊಂಡಲ್ಲ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರಾ? ಇದರಲ್ಲಿ ಶ್ರಾವಣಿ ಅಕ್ಕ ಕ್ಯಾರೆಕ್ಟರಲ್ಲಿ ಇದ್ದಾಗ ನೀನು ಅವ್ರ ಜೊತೆ ಯಾವ ರೀತಿ ಆಗಿರ್ತೀಯ? ಫ್ರೆಂಡ್ ಯಾರ ಅಂದರೆ ನಾನು ಅಕ್ಕಂಗೆ ಲವ್ ಮಾಡೋಕೆ ಚೆನ್ನಾಗಿ ಲವ್ ಮಾಡು, ಹಂಗೆ ಮಾಡಿ ಹಿಂಗೆ ಮಾಡಿ ನಾನೇ ಹೇಳ್ಕೊಡ್ತೀನಿ ಅಕ್ಕಂಗೆ. ಹೇಳ್ಕೊಡ್ತೀನಿ ನೀನೇ ಎಲ್ಲ. ಅಂದ್ರೆ ಇಷ್ಟು ಜನ ಇದ್ರೂ ನಾನು ಎಲ್ಲ ಹೇಳ್ಕೊಳ್ಳೋದು ಪ್ರೀತಿ ಅಂದ್ರೆ ಪಿಂಕಿ ಹತ್ರನೇ. ಓಕೆ. ಎಸ್. ಇನ್ನು ನೆಕ್ಸ್ಟ್ ಇಲ್ಲಿ ಈಗ ಈ ಥರದ ಒಂದು ಜೋಡಿ ಅಂದರೆ ಈಗ ಮದನ್ನ ಮದುವೆ ಆಗಬೇಕು ಅನ್ನುವಂಥದ್ದು ಇಚ್ಛೆ ಇರೋದಿಲ್ಲ, ಆದರೆ ಅಲ್ಲಿ ನೋಡಿದ್ರೆ ಬೇರೆ ಕಥೆಗಳಾಗ್ತಾ ಇರುತ್ತೆ. ನೀವು ಹೊರಗಡೆ ಬಂದಾಗ ಅಂದರೆ ಔಟ್ಸೈಡ್ ಬಂದಾಗ ಈಗ ಶ್ರಾವಣಿ ಆಗಿ ನಿಮ್ಮನ್ನು ನೋಡ್ತಿರ್ತಾರೆ ಜನ, ಯಾವ ರೀತಿಯಾಗಿ ಇಷ್ಟಪಡ್ತಿದ್ದಾರೆ? ನಿಮ್ಮ ಕ್ಯಾರೆಕ್ಟರ್ನ ಹೇಗೆ ಇಷ್ಟಪಡ್ತಿದ್ದಾರೆ? ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅಂದರೆ ಯಾಕೆ ಸುಬ್ಬನ ಅಷ್ಟು ಗೋಳ್ ಹಾಕೋತಿದ್ದೀರಾ? ಯಾಕೆ ಯಾವುದೋ ಒಂದು ಸೀನ್ಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅಂತ ಕೇಳ್ಪಟ್ಟೆ, ಹೌದಾ? ಬಂದಿದೆ. ಯಾವ ಸೀನ್ ಬಗ್ಗೆ? ಇಬ್ರು ಅಂದರೆ ಹಗ್ ಮಾಡೋದು, ಕಿಸ್ ಮಾಡುವಂತಹ ಒಂದು ಸೀನ್. ಹೌದು, ಅಂದರೆ ಅವಾಗ ಆ ಫ್ಲೋ ಅಲ್ಲಿ, ಅಂದರೆ ಅವಾಗ ಪ್ರೀತಿ ಇರಲ್ಲ ಇನ್ನು, ಆ ಫ್ಲೋ ಅಲ್ಲಿ ಹೋಗಿ ಕಿಸ್ ಮಾಡಿಬಿಡ್ತೀನಿ. ಸೊ ಆ ಇದನ್ನ ನೋಡಿ ಇವ್ರು ತುಂಬ ಕೋಮಾಗಿ ಹೋಗಿದ್ರು. ಅದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇತ್ತು. ಹೌದೌದು ಅಷ್ಟೇ, ಒಂದೊಂದು ವರ್ಡ್. ಇಲ್ಲ, ಹೊರಗಡೆ ಹೋದಾಗ ಈಗ ಸದ್ಯಕ್ಕೆ ಕೇಳ್ತಾರೋ ಪ್ರಶ್ನೆ, ಯಾರನ್ನ ಮದುವೆ ಆಗ್ತೀರಾ?
ಫಸ್ಟು ನೀವು ಮದುವೆ ಆದರೆ ಶ್ರಾವಣಿನೇ ಆಗಿ ಅಂತ ತುಂಬ ಜನ ಅದನ್ನೇ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ. ಅಂದರೆ ಒಂದೊಂದು ತಿಂಗಳಿಗೂ ಒಂದೊಂದು ಬೇರೆ 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 ಬರ್ತಾ ಇರುತ್ತಲ್ಲ, ಅದ್ರ ಬಗ್ಗೆನೇ ಎಲ್ಲ ಕೇಳ್ತಾನೆ ಇರ್ತಾರೆ. ಓಕೆ, ಈಗ ಈ ತರದ ಪಾತ್ರಗಳು ಬಂದಂತ ಸಮಯ ಅಲ್ಲಿ ಹೊರಗಡೆ ಹೋಗ್ತಾರೆ, ಏನು ಹೇಗೆ ಅಂತ ಕೇಳ್ತಾರೆ. ಆಕ್ಚುಲಿ ನೀವು ಇಂಜಿನಿಯರಿಂಗ್ ಓದಿರೋದಲ್ವಾ? ಬಿಕಾಮ್ ಓದಿರೋದು. ಇಲ್ಲಿಗೆ ಹೇಗೆ ಬಂದ್ರಿ ಇದಕ್ಕೆ? ನಾನು BCom ಮಾಡುವಾಗ ಥಿಯೇಟ್ರ್ ಕ್ಲಾಸಲ್ಲಿ ಥಿಯೇಟ್ರ್ ಮಾಡ್ತಾ ಇದ್ದೆ, ಅಂದರೆ ನಾಟಕ ರಂಗಭೂಮಿಲಿದ್ದೆ. ಅದಾದಮೇಲೆ ಒಂದು ಸಿನಿಮಾ ಕೆಲಸ ಮಾಡಿದೆ, ಒಂದು 2-3 ಸಿನಿಮಾ ಕೆಲಸ ಮಾಡಿದೆ ಅಸೋಸಿಯೇಟ್ ಆಗಿ. ಸಿನಿಮಾ ಕೆಲಸ ಮಾಡಿಕೊಂಡು ತಿರ್ಗಾ ಇಲ್ಲಿ ಬಂದು ಒನ್ ಡೇ ಕ್ಯಾರೆಕ್ಟರ್ಸು ಮಾಡಿಕೊಂಡು ಆಮೇಲೆ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡಿಕೊಂಡು ಒಂದು 7-8 ಸೀರಿಯಲ್ ವರ್ಕ್ ಮಾಡಿ ಆಮೇಲೆ ಇದು ಶ್ರಾವಣಿ ಸುಬ್ರಹ್ಮಣ್ಯ. ಓಕೆ, ಸೊ ನೀವು ಅಂದರೆ ಮುಂದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗಬೇಕು ಅಂತ ಏನಾದರೂ ಯೋಚನೆ? ಇಲ್ಲ, ನಾನು ಡೈರೆಕ್ಷನ್ ಟೀಮ್ಗೆ ಹೋಗಿದ್ದೆ ಕಲ್ತ್ಕೊಳ್ಳೋಕ್ಕೆ. ಸೊ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ಆರ್ಟಿಸ್ಟು ಆನ್ ದಿ ಸೆಟ್ ಆಫ್ ದಿ ಸೆಟ್ ಹೇಗಿರ್ತಾರೆ ಅಂತ ಕಲ್ತ್ಕೊಳ್ಳೋಕ್ಕೆ ಹೋಗಿದ್ದೆ. ಸೊ ಅಲ್ಲೆಲ್ಲ ಕಲ್ತ್ಕೊಂಡು ಆಮೇಲೆ ಅಲ್ಲೆಲ್ಲ ಒಂದಷ್ಟು ತಿಳ್ಕೊಂಡು ಆಮೇಲೆ ನಾನು ಇಲ್ಲಿ ಬಂದು 0 ಸ್ಟಾರ್ಟ್ ಮಾಡಿದ್ದೆ. ನಿಮಗೆ ಈಗ ಅನೇಕ ಸೀರಿಯಲ್ಗಳು ಕೂಡ ಸಿಕ್ಕಿದೆ ಅಲ್ವಾ? ಅಂದರೆ ಸೀರಿಯಲ್ಗಳಲ್ಲಿ ಮಾಡಿದ್ರಿ. ಅದಕ್ಕಿಂತ ಮುಂಚೆ ಕಾಲೇಜಲ್ಲಿ ಇರುವಾಗಲೇ ಆಫರ್ ಕೂಡ ಬಂದಿತ್ತು ಸೀರಿಯಲ್ಗೆ ಅಂತ ಹೇಳಿ. ಅಂದರೆ ಅದಕ್ಕಿಂತ ಮುಂಚೆ ಮಾಡೆಲಿಂಗ್ ಕೂಡ ಮಾಡಿದ್ರಿ. ಸೊ ಇದು ಯಾಕೆ, ಆ್ಯಕ್ಟಿಂಗ್ ಯಾಕೆ? ನಾನು ಮುಂಚೆಯಿಂದನೂ ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟರ್ ಆಗಬೇಕು, ಡ್ಯಾನ್ಸ್, ಆ್ಯಕ್ಟಿಂಗ್ ಇದೇ ನನಗೆ ತುಂಬ ಇಷ್ಟ ಇದ್ದಿದ್ದು. ಸೊ ಹಾಗಾಗಿ ನನಗೇನು ಆಫರ್ ಅಂತ ಬಂದಿಲ್ಲ, ನಾನೇ ಹೋಗಿ ಟ್ರೈ ಮಾಡಿ, ನಾನೇ ಅಪ್ರೋಚ್ ಮಾಡಿ, ನಾನೇ ಆಡಿಷನ್ಸ್ ಕೊಟ್ಟು ಎಲ್ಲ ಕಡೆ ನೋಡ್ತಾ ಇದ್ದೆ. ಸೊ ಕಾಲೇಜಲ್ಲಿದ್ದಾಗ ಮಾಡ್ಲಿಂಗ್ ಆಗಿ ಒಂದಿಷ್ಟು ಪ್ರಿಂಟ್ ಆ್ಯಡ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ. ಅದಾದ ನಂತರ ತುಂಬಾ ಆಡಿಷನ್ಸ್ ಕೊಟ್ಟಿದ್ದೆ, ಎಷ್ಟು ರಿಜೆಕ್ಷನ್ಸ್ ಆಗಿತ್ತು ನನಗೆ. ಕ್ಯಾಮ್ರಾ ಫೇಸ್ ಮಾಡಿದ ತಕ್ಷಣ ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೆ. ಹೋಗ್ತಾ ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ, ಒಂದಿಷ್ಟು ಕಲಿತೆ ಆ್ಯಂಡ್ ಡೈಲಾಗ್ಸ್ ಹೇಳೋಕ್ಕೆ ಆಯಿತು. ಅದಾದಮೇಲೆ ಸೀರಿಯಲ್ ಸಿಕ್ತು ಆ್ಯಂಡ್ ಇವಾಗ ಇದು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಾ ಇದ್ದೇನೆ. ಎಸ್, ಹಾಗೆ ಮೊದಲ ಹತ್ರ ಕೇಳ್ತೀನಿ, ಈ ಪಾತ್ರ ಈ ಥರ ನೀವು ಹೇಳಿದ್ರೆ ಅಂದರೆ ನೆಗೆಟಿವ್ ರೋಲ್ಸ್ ಕೂಡ ಸಿಕ್ಕಿತ್ತು ಅಂತ ಹೇಳಿ, ನಿಮ್ಮ ಪ್ಲ್ಯಾನ್ ಏನು ಅಥವಾ ನಿಮ್ಮ ಡ್ರೀಮ್ ಏನು? ಯಾವ ಥರದ ಪಾತ್ರಗಳು ಇಷ್ಟ ನಿಮಗೆ ಇನ್ನು ಮುಂದೆ ಮಾಡಬೇಕು ಅನ್ನೋದಾದರೆ? ಜೊತೆಗೆ ಬೇರೆ ಹಾಬೀಸ್ ಏನು ಮಾಡಬೇಕು ಅಂತ ಇದ್ದೀರಿ ಮುಂದೆ? ಅದೇ ಹೇಳಿದ್ನಲ್ಲ, ಪಾತ್ರ ಅಂತ ಬಂದಾಗ ಆಬ್ವಿಯಸ್ಲಿ ಆ ಪಾತ್ರಕ್ಕೆ ತೂಕ ಇದ್ದು ಆಮೇಲೆ ಪ್ರಾಮುಖ್ಯತೆ ಇದ್ರೆ. ಡ್ರೀಮ್ ರೋಲ್ ಏನಾದರೂ ಇದೆಯಾ ಈ ಥರದೊಂದು? ಡ್ರೀಮ್ ರೋಲ್ ಅಂತ ಏನಿಲ್ಲ. ಡ್ರೀಮ್ ಅಂದರೆ ಒಳ್ಳೆ ಮಾಸ್ ಹೀರೋ ಆಗಬೇಕು ಅಂತ ಇಷ್ಟ. ಸೊ ಯೂಶಲಿ ಫೈಟಿಂಗ್ಸ್ ಅದೆಲ್ಲ ನೋಡಿದಾಗ ದೊಡ್ಡ ಸ್ಟಾರ್ಗಳನ್ನ, ಸೊ ನಾವು ಒಂದಿನ ಅಲ್ಲಿದ್ರೆ ಹೇಗಿರುತ್ತಲ್ವಾ ಅಂತ ಅನಿಸುತ್ತೆ. ಅದು ಬಿಟ್ಟು ಈ ಶ್ರಾವಣಿ ಸುಬ್ರಹ್ಮಣ್ಯ ಬಗ್ಗೆ ಮಾತಾಡ್ತೀನಿ. ಆವಾಗಿಂದ ನಾವು ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ವಿ. ಕಮಿಂಗ್ ಟು ದ ಟೆಕ್ನಿಷಿಯನ್ಸ್ ಆಗಲಿ, ಇಲ್ಲ ಮೇಕಪ್ ಆರ್ಟಿಸ್ಟ್ಗಳಾಗಲಿ, ಸೆಟ್ ವರ್ಕರ್ಸ್ ಆಗಲಿ, ಇಲ್ಲ ಅಸೋಸಿಯೇಟ್ ಆಗಲಿ, ಎಡಿಗಳಾಗಲಿ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಮಾತಾಡ್ತಾರೆ. ಆಮೇಲೆ ನಮ್ಮ ಇವರು ರಾಮು ಅಸೋಸಿಯೇಟ್ ಆಗಲಿ ಅಪ್ಡೇಟ್ ಮಾಡ್ತಾರೆ. ರಾಮು ಬಿ ಮಾಸ್ಟರ್ ಬಪ್ಪ. ಇವರು ನಮ್ಮ ಅಸಿಸ್ಟೆಂಟು, ಲೈಕ್ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾರೆ. ಕಾಸ್ಟ್ಯೂಮ್ಸ್ ಆಗಲಿ ಇಲ್ಲ ಸೀನ್ ಪೇಪರ್ ಆಗಲಿ ಎಲ್ಲದನ್ನು ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಏನಿದೆ ಅದೊಂಥರ ಫ್ಯಾಮಿಲಿ ಥರನೇ ಇದೆ. ಸೊ ಅದೊಂದು ಖುಷಿ ವಿಚಾರ. ಇನ್ನೇನಾದರೂ ಬಿಟ್ಟಿದ್ದೀನ ಹೇಳೋದು? ಅಲ್ಲ, ನಾನು ಕೇಳಿದ್ದೆ ಅಂದ್ರೆ ಒಂದು ಡ್ರೀಮ್ ರೋಲ್ ಬಗ್ಗೆ. ಸೊ ಮುಂದೆ ಬೇರೆ ಹಾಬಿಗಳಾಗಿರ್ಬೋದು ಅಥವಾ ಲೈಫಲ್ಲಿ ಏನಾದರೂ ಟ್ರಾವೆಲ್ ಮಾಡೋದು ಅಥವಾ ಈ ಥರ ಒಂದಷ್ಟು ಹಾಬೀಸ್ ಇದೆ ಅನ್ನೋದಾದ್ರೆ ಹೇಗೆ? ಹಾಬೀಸ್ ಅನ್ನೋದಕ್ಕಿಂತ ನಾನು ಯೂಶಲಿ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ. ಸೋಲೋ ಈಗ ಸಿನಿಮಾಗಳಿಗೂ ಅಷ್ಟೇ ಒಬ್ಬನೇ ಹೋಗ್ತೀನಿ. ಸಿನಿಮಾಸ್ ನೋಡೋದೊಂಥರ ಹುಚ್ಚಿದೆ. ಡೈಲಿ ಯಾವುದಾದ್ರೂ ಒಂದು ಸಿನಿಮಾ ನೋಡ್ತಾನೆ ಇರ್ತೀನಿ. ಆಮೇಲೆ ಸಾಧ್ಯ ಆದರೆ ಬುಕ್ಸ್ ಓದ್ತಾ ಇರ್ತೀನಿ. ಆಮೇಲೆ ಜಿಮ್ ಮಾಡ್ತೀನಿ. ಸೊ ಓವರಾಲ್ ಇದಕ್ಕೆ ಸಿನಿಮಾ ರಿಲೇಟೆಡಿಗೆ ಏನೇನು ಬೇಕು ಎಲ್ಲದಕ್ಕೂ ಪ್ರಿಪೇರ್ ಆಗ್ತಿರ್ತೀನಿ. ಸೊ ಸರ್, ಈಗ ಇಷ್ಟು ವರ್ಷದ ಜರ್ನಿ ನಿಮ್ಮದು, ಸೊ ಅನೇಕ ಪಾತ್ರಗಳನ್ನು ನೀವು ಮಾಡಿದ್ದೀರಿ. ಜೊತೆಗೆ ಈಗಾಗಲೇ ಅಂದರೆ ಆ ಒಂದು ಸಂದರ್ಭಗಳು ಹೇಗಿತ್ತು, ಈಗ ಚೇಂಜಸ್ ಆಗಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಅದು ಪಾತ್ರಗಳಿಂದ ಹಿಡಿದು, ಸೀರೆಗಳ ಕಥೆಗಳಿಂದ ಹಿಡಿದು ಅಥವಾ ಆಗ ಇದ್ದಂತಹ ಚೇಂಜಸ್ಗಳನ್ನು ಏನು ಅನ್ಸುತ್ತೆ ಸರ್ ಈ ಕರಿಯರ್ ಅಥವಾ ಈ ಒಂದು ಜರ್ನಿ ಬಗ್ಗೆ ನೋಡಿದಾಗ? ಇವಾಗ ಏನು ಅನ್ಸಲ್ಲ, ಅವಾಗ ಬೇರೆ, ಅವಾಗಿನ ಡೆಡಿಕೇಶನ್ ಬೇರೆ. ಅವಾಗ ಚಾನಲ್ಸ್ ಕಮ್ಮಿ, ಕೆಲಸ ಕಮ್ಮಿ, ಅಂದರೆ ಕೆಲಸ ಕಮ್ಮಿ ಸಿಗ್ತಿತ್ತು, ಕೆಲಸ ಅಲ್ಲಿ ಜಾಸ್ತಿ ಸಿಗ್ತಿತ್ತು. ಬಟ್ ಇವಾಗ ಏನಿಲ್ಲ, ಇವಾಗ ಈಸಿಯಾಗಿ ಸಿಗುತ್ತೆ, ಕಲಾವಿದರು ಈಸಿಯಾಗಿ ಚಾನ್ಸ್ ಸಿಗುತ್ತೆ. ಹಲವಾರು ಚಾನಲ್ಸು, ಹಲವಾರು ಸೀರಿಯಲ್ಸ್ ನಡೆಯುತ್ತೆ, ಸಿನಿಮಾಗಳು ನಡೀತಿದೆ. ಸೊ ಈಸಿಯಾಗಿ ಬಂದು ಅಪ್ರೋಚ್ ಮಾಡಿದ ತಕ್ಷಣ ಒಂದು ಅವಕಾಶ ಸಿಗುತ್ತೆ. ಬಟ್ ಅವಾಗ ಹಂಗೆ ಇರಲಿಲ್ಲ. ನಾವು ಫೋಟೋ ಇಟ್ಕೊಂಡು ಹೋಗ್ಬೇಕು, ಕೊಡಬೇಕು, ಅದನ್ನು ಅವರು ನೋಡಿ ಕರೆದು ತುಂಬ ಕಷ್ಟ ಇತ್ತು ಅವಾಗ. ಬಟ್ ಅವತ್ತಿಂದು ಅವಾಗ ಹೆಂಗೆ ಅಂದರೆ ಕ್ಯಾಮ್ರಾ, ಅದಕ್ಕೆ ಇವತ್ತಿಗೂ ಅವತ್ತಿಗೂ ವ್ಯತ್ಯಾಸ ಏನಂದರೆ ಎರಡೇ ವ್ಯತ್ಯಾಸ. ಅವಾಗ ಕ್ಯಾಮ್ರಾ ಆನ್ ಆದರೆ
ಟ್ರರ್ ಅಂತ ಸೌಂಡ್ ಬರೋದು, ಅವಾಗ ನಾವು ಹಿಂಗೆ ಸ್ಟ್ರಾಂಗ್ ಆಗ್ತಿದ್ವಿ. ಕ್ಯಾಮ್ರಾ ಆಫ್ ಆದ್ಮೇಲೆ ಸೌಂಡ್ ಬರುತ್ತೆ, ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಸೌಂಡ್ ಬರುತ್ತೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಇಲ್ಲ. ಗುಡ್ ಅಪ್ಡೇಟ್ ಆಗ್ಬೇಕು ಲೈಫಲ್ಲಿ, ಅಷ್ಟೇ ನಾವು ಆಗ್ತಾ ಇದ್ವಿ.